ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಅವ್ರಿಗೆ ಕಾಲಿನ ಕೆಳಗಡೆ ಸ್ವಾಧೀನ ಇರಲ್ಲ, ಸ್ಟ್ರೋಕ್ ಆಗಿರುತ್ತೆ ಅಂಥವ್ರಿಗೆ ಈ ಒಂದು ನ್ಯೂರೋ ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ 100% ಕ್ಯೂರ್ ಮಾಡುವಂಥ ಒಂದು ಫೆಸಿಲಿಟಿ ಈಗ ಪ್ರಗತಿಯಲ್ಲಿದೆ. ಅಂದರೆ ಆ ಒಂದು ಫೆಸಿಲಿಟಿ ಬೆಂಗಳೂರಲ್ಲಿ ಸಿಗ್ತಾ ಇದೆ. 2050 ಏನು ಹಾಸ್ಪಿಟಲ್ ಇದೆ ಅದರಲ್ಲಿ ಸಿಗ್ತಾ ಇದೆ. ಈ ಒಂದು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಸಂಪೂರ್ಣ ಮಾಹಿತಿ ನಮ್ಮ ತಜ್ಞರು ತಿಳಿಸ್ತಾರೆ, ಆ ವಿಡಿಯೋದಲ್ಲಿ ಇದೆ ಅದು. 2050 ಹೆಲ್ತ್ ಕೇರ್ ಅಂತೇಳಿ ಈ ಸಂಸ್ಥೆ ಏನಂತಂದರೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತಾರೆ. ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತಂದರೆ ನರಗಳು ಸಂಬಂಧಪಟ್ಟಿದ್ದು. ಓಕೆ, ಬರ್ಬೋದು ಆದರೂ ಆಗ್ಬೋದು ಅನ್ನೋ ಥರ ಅಲ್ಲ, ನೀವು ಕರ್ಕೊಂಬಂದಿದ್ದೀರಾ, ನಿಮ್ಮ ಪ್ರಾಣ ಉಳಿಸಿದ್ದೀವಿ, ಅವ್ರು ಇಷ್ಟೇ, ಅವ್ರಿಗೆ ಸೊಂಟದಿಂದ ಕೆಳಗಡೆ ಏನು ಕೆಲಸ ಮಾಡಲ್ಲ, ಇದನ್ನು ನೀವು ಮನೇಲಿ ಇಟ್ಕೊಳ್ಳಿ, ಮನೇಲಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ. ಸ್ನೇಹಿತರೆ, ನಾನು ಇವತ್ತು ಭೇಟಿ ನೀಡಿದ್ದು ಬೆಂಗಳೂರಿನಲ್ಲಿರುವ ಜಕ್ಕೂರು ಯಲಹಂಕ ಬಳಿ ಇರುವ 2050 ಹೆಲ್ತ್ ಕೇರ್ ಸೆಂಟರ್. ಸ್ನೇಹಿತರೆ, ಇಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಾಧೀನ ಕಳೆದುಕೊಂಡ ಕೈಕಾಲುಗಳು ಹಾಗೂ ಸ್ಟ್ರೋಕ್ ಹೊಡೆದ ಪೇಷಂಟ್ಗಳಿಗೆ ಅತ್ಯುತ್ತಮವಾದ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಸ್ನೇಹಿತರೆ, ಸುಮಾರು ಜನ ಇಲ್ಲಿಗೆ ಬಂದು ತನ್ನ ಕಾಯಿಲೆಯನ್ನು ಗುಣಪಡಿಸಿಕೊಂಡಿರುವ ಉದಾಹರಣೆ ಸುಮಾರಿದೆ. ಬನ್ನಿ ನಿಮಗೆ ಮುಂದೆ ತಿಳಿಸ್ತೀನಿ ಇನ್ನು ಇದ್ರ ಬಗ್ಗೆ. ಸ್ನೇಹಿತರೆ, ಇಲ್ಲಿ ಅತ್ಯುತ್ತಮವಾದ ಒಂದು ಬೆಡ್ನ ವ್ಯವಸ್ಥೆ ಇದೆ, ಹಾಗೂ ಅಲ್ಲಿ ಅವ್ರನ್ನ ನೋಡ್ಕೊಳಕ್ಕೆ ಬರುವಂತಹ ಒಬ್ಬರು ಕೇರ್ ಟೇಕರ್ಗೂ ಸಹ ಒಂದು ಅತ್ಯುತ್ತಮವಾದ ವ್ಯವಸ್ಥೆ ಇಲ್ಲಿದೆ. ಸ್ನೇಹಿತರೆ, ಆಯುರ್ವೇದಿಕ್ ಹಾಗೂ ಇಂಗ್ಲೀಷ್ ಮೆಡಿಸನ್, ಅಲೋಪತಿ ಎರಡೂ ಒಂದೇ ಕಡೆ ಸಿಗ್ತದೆ. ಎಂತಹ ಸ್ಟ್ರೋಕ್ ಪೇಷಂಟ್ಗೂ ಸಹ ಇಲ್ಲಿ ಒಂದು ಕಾಯಿಲೆ ವಾಸಿಯಾದಂತಹ ಹಲವಾರು ಉದಾಹರಣೆಗಳು ಇಲ್ಲಿದೆ. ಸ್ನೇಹಿತರೆ, ಸುಮಾರು ಜನ ಪೇಷಂಟ್ಗಳು ನಾವು ಹೋದಾಗ ಅಲ್ಲಿದ್ದರು, ಅವ್ರನ್ನೆಲ್ಲ ಮಾತಾಡಿಸಿದ್ವಿ. ಸ್ನೇಹಿತರೆ, ಮುಂದೆ ಅದನ್ನು ನಿಮಗೆ ತೋರಿಸ್ತೀನಿ. ವೀಕ್ಷಕರೇ, ಇದು ಜನರಲ್ ವಾರ್ಡು. ಇದು ಜನರಲ್ನಲ್ಲಿ ನೋಡಿ, ಅಂದರೆ ಇಬ್ಬರು ಇರುತ್ತೆ, ಡಬಲ್ ಕಾಟು. ಒಬ್ಬರು ಕೇರ್ ಟೇಕರ್ಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ, ಕೇರ್ ಟೇಕರ್ ಮನಿಕಣಂಥ ಜಾಗ, ಟಿ ವಿ ಇರುತ್ತೆ, ಸುಸಜ್ಜಿತವಾಗಿದೆ. ಕೈಗೆಟುಕೋ ದರದಲ್ಲಿ ಅತ್ಯುತ್ತಮವಾದಂತಹ ಒಂದು ಆರೋಗ್ಯ ವ್ಯವಸ್ಥೆ ಇಲ್ಲಿದೆ. ಸ್ನೇಹಿತರೆ, ಎಕ್ಸ್ಪೆಷಲಿ ಸ್ಟ್ರೋಕ್ ಆಯಿತು, ಕೈ ಆಗ್ತಾಯಿಲ್ಲ, ಕಾಲಾಗ್ತಾಯಿಲ್ಲ, ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಗೇಟ್ ಆಯಿತು ಅನ್ನೋರಿಗೆ ಇಲ್ಲಿ ಅತ್ಯುತ್ತಮವಾದ ಒಂದು ವ್ಯವಸ್ಥೆ ಇಲ್ಲಿದೆ. ಸ್ನೇಹಿತರೆ, ಹಾಗೆ ವೀಕ್ಷಕರೇ, ಅಲ್ಲಿ ಪರ್ಮಿಷನ್ ತಗೊಂಡು ಒಬ್ಬರು ರೋಗಿ ಇದ್ದರು, ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡಿದೆ. ಪೇಷಂಟ್ನ ತುಂಬ ಚೆನ್ನಾಗಿ ಮಾತಾಡಿದ್ರು. ಇವರು ಸ್ನೇಹಿತರೆ ಜಿಮ್ನಲ್ಲಿ ಅತ್ಯಂತ ಹೆಚ್ಚು ತೂಕ ಎತ್ತಿ ಅವರಿಗೆ ಸ್ಪೈನಲ್ ಕಾರ್ಡ್ನಲ್ಲಿ ಮಧ್ಯ ನರ ಪ್ರೆಸ್ ಆಗಿ ಒಂದು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಅವರು ಬಂದಾಗ ಅವ್ರ ಸ್ಥಿತಿ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಂತ ತಿಳಿಸಿದ್ರು. ಈಗ ತುಂಬ ಚೆನ್ನಾಗಿದ್ದಾರೆ. ಸ್ನೇಹಿತರೆ, ಈಗ ಅವರು ರಿಕವರಿ ಆಗಿದ್ದಾರೆ. ಒಂದೆರಡು ತಿಂಗಳಲ್ಲಿ ಅವರು ಡಿಸ್ಚಾರ್ಜ್ ಆಗಿ, ಅವರು ಇಂಜಿನಿಯರು. ಸ್ನೇಹಿತರೆ, ಪ್ರಮುಖವಾಗಿ ಜಿಮ್ನಲ್ಲಿ ಇವರಿಗೆ ಎಡವಟ್ಟಾಗಿ ಈ ರೀತಿ ಆಗಿದೆ. ಕಾಲುಗಳೆರಡು ಸ್ವಾಧೀನ ಇರಲಿಲ್ವಂತೆ, ಈಗ ಸ್ವಾಧೀನ ಬಂದಿದೆ. ಸ್ನೇಹಿತರೆ, ತುಂಬ ಸಂತೋಷಪಟ್ಟರು. ನಾವು ಸಹ ಒಂದು ಪೇಷಂಟ್ನ ಸೇರಿಸಲಿಕ್ಕೆ ಎಲ್ಲಿಗೆ ಹೋಗಿದ್ವು, ಎಲ್ಲ ನೋಡಿದ್ವು, ನಮ್ಗೆ ಇಷ್ಟ ಆಯಿತು. ನಿಮಗೆ ಇದ್ರ ಬಗ್ಗೆ ಮಾಹಿತಿ ನೀಡಬೇಕು ಅನ್ನಿಸ್ತು, ಹಾಗಾಗಿ ಇದು ಮಾಹಿತಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮುಂದೆ ಈ ಒಂದು ವೈದ್ಯಕೀಯ ಸಂಸ್ಥೆಯ ಪ್ರಮುಖರೊಬ್ಬರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೆಚ್ಚಿನ ಮಾಹಿತಿನ ತಿಳಿಸ್ತಾರೆ. ಸ್ನೇಹಿತರೆ, ಯಾರು ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಇದು 2050 ಏನು ಹೆಲ್ತ್ ಕೇರ್ ಇದೆ ಅದರಲ್ಲೇ ಅಂತ ಆಯುರ್ವೇದಿಕ್ ಒಂದು ಟ್ರೀಟ್ಮೆಂಟ್ನು ಸಹ ಅಲ್ಲೇ ನೀಡ್ತಾರೆ. ಅದು ಅತ್ಯುತ್ತಮವಾಗಿತ್ತು. ಸ್ನೇಹಿತರೆ, ನೋಡಿ, ಈ ರೀತಿ ಇದೆ ಅಲ್ಲಿ, ಅಂದರೆ ರೋಗಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಬೆಡ್ಡು. ಇಲ್ಲಿ ಸ್ಟೀಮ್ದೊಂದಿದೆ, ನೋಡಿ ತೋರಿಸ್ತೀನಿ. ಇದು ಸ್ಟೀಮು. ಇಲ್ಲಿ ಸ್ಟೀಮ್ ಗೊತ್ತಲ್ಲ ನಿಮಗೆ, ಸ್ಟೀಮ್ ಕೊಟ್ಟು ಆಯುರ್ವೇದಿಕ್ ಔಷಧಿಗಳನ್ನು ದೇಹಕ್ಕೆ ಸ್ಟೀಮ್ ಮುಖಾಂತರ ನೀಡಿ ಅಲ್ಲೂ ಗುಣಪಡಿಸುವಂತಹ ಒಂದು ಕೆಲಸನ ಇಲ್ಲಿ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರಂತೆ. ಸ್ನೇಹಿತರೆ, ತುಂಬ ಅದ್ಭುತವಾಗಿದೆ ಹಾಸ್ಪಿಟಲ್ಲು. ಯಾರಿಗಾದರೂ ನಿಮಗೆ ಇದಕ್ಕೆ ಅವಶ್ಯಕತೆ ಇದ್ದವರು ದಯವಿಟ್ಟು ಈ ವಿಡಿಯೋನ ಅವರಿಗೆ ತಿಳಿಸಿ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳಿ. ತುಂಬ ಅದ್ಭುತವಾದಂತಹ ಒಂದು ಆಸ್ಪತ್ರೆ ನಮಗೆ ಇವತ್ತು ನೋಡಲಿಕ್ಕೆ ಸಿಕ್ತು. ಸ್ನೇಹಿತರೆ, ಅದನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. 2050 ಹೆಲ್ತ್ ಕೇರ್ ಅಂತೇಳಿ ಈ ಸಂಸ್ಥೆ ಏನಂತಂದರೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತಾರೆ. ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತಂದರೆ ನರಗಳು ಸಂಬಂಧಪಟ್ಟಿದ್ದು. ಓಕೆ, ತುಂಬ ಜನ ಏನು ಮಾಡ್ತಾರೆ, ಹಾಸ್ಪಿಟಲ್ಸಲ್ಲಿ ಅಕ್ಯೂಟ್ ಟ್ರೀಟ್ಮೆಂಟ್ ಅಂತ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಯಜಮಾನರು ಆಕ್ಸಿಡೆಂಟ್ ಆಯಿತು ಅಂದ ತಕ್ಷಣ ಅವರು ಆಕ್ಸಿಡೆಂಟ್ ಆದಮೇಲೆ ಒಂದು ಅಕ್ಯೂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸಪೋಸ್ ಒಂದು ವೇಳೆ ಆಕ್ಸಿಡೆಂಟ್ ಆಗಿದೆ ಅಂದರೆ ನಮ್ಮಲ್ಲಿ ಬಂದರೆ ಪ್ರಯೋಜನ ಇಲ್ಲ. ತತ್ಕ್ಷಣದಲ್ಲಿ ಏನು ಟ್ರೀಟ್ಮೆಂಟ್ ಕೊಡಬೇಕೋ ಅದಕ್ಕೆ ಅಕ್ಯೂಟ್ ಟ್ರೀಟ್ಮೆಂಟ್ ಅಂತಾರೆ. ಓಕೆ, ಅಕ್ಯೂಟ್ ಟ್ರೀಟ್ಮೆಂಟ್ ಆದಮೇಲೆ ಏನಾಗುತ್ತೆ, ಸರ್ಜರಿ ಆಗುತ್ತೆ ಅಥವಾ ಡಾಕ್ಟರ್ಸ್ ನೋಡ್ತಾರೆ. ಕಡೆಗೆ ಏನಾಗುತ್ತೆ, 5 ದಿವಸ ಆಗಲಿ 10 ದಿವಸ ಆಗಲಿ ICUಲಿಂದ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ಟು ಅವರು, ನಿಮ್ಮ ಯಜಮಾನರು ಸರಿ ಹೋಗಿದ್ದಾರೆ, ನಾವು ಟ್ರೀಟ್ಮೆಂಟ್ ಆಗಿದೆ, ಪ್ರಾಣ ಉಳಿಸಿದ್ದೀವಿ, ಇನ್ಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟೇ ವಿನಃ ಬೇರೆ ಏನೂ ಅವ್ರು ಹೇಳಲ್ಲ. ಯಾಕಂದರೆ ಅವ್ರ ಹಾಸ್ಪಿಟ್ಲಲ್ಲಿ ಅಷ್ಟೇ ಟ್ರೀಟ್ಮೆಂಟ್ ಕೊಡೋದು. ಅದಾದಮೇಲೆ ನೀವು ಮನೇಲಿ ಏನಾದರೂ ಮಾಡ್ಕೊಳ್ಳಿ, ಬಂದರೂ ಬರ್ಬೋದು, ಆದರೂ ಆಗ್ಬೋದು ಅನ್ನೋ ಥರ. ಅಲ್ಲ, ಅವ್ರನ್ನ ನೀವು ಕರ್ಕೊಂಬಂದಿದ್ದೀರಾ, ನಿಮ್ಮ ಪ್ರಾಣ ಉಳಿಸಿದ್ದೀವಿ, ಅವ್ರು ಇಷ್ಟೇ, ಅವ್ರಿಗೆ ಸೊಂಟದಿಂದ ಕೆಳಗಡೆ ಏನು ಕೆಲಸ ಮಾಡಲ್ಲ, ಇದನ್ನು ನೀವು ಮನೇಲಿ ಇಟ್ಕೊಳ್ಳಿ, ಮನೇಲಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಈ ಆಸ್ಪತ್ರೆ 2050 ಹೆಲ್ತ್ ಕೇರಿಗೆ ನಾವೇನು ಕರಿತೀವಿ ಅಂದರೆ ಇಟ್ಸ್ ಕಾಲ್ಡ್ ಎಸ್ ಟ್ರಾನ್ಸಿಷನ್ ಕೇರ್ ಅಂತ. ಟ್ರಾನ್ಸಿಷನ್ ಕೇರ್ ಅಂದರೆ ಹಾಸ್ಪಿಟಲಿಂದ
ಮಧ್ಯದಲ್ಲಿ ನಾವಿದ್ದೇವೆ. ಈಗ ಯಾವುದೇ ಹಾಸ್ಪಿಟ್ಲಲ್ಲಿ 3 ಥರ ಡಿಸ್ಚಾರ್ಜ್ ಇರುತ್ತೆ. ಒಂದು ಡಿಸ್ಚಾರ್ಜು ನಮಗೇನೋ ಡೆಂಗು ಫೀವರ್ ಆಯಿತು, ಟೈಫಾಯ್ಡ್ ಆಯಿತು, ಏನಾಯಿತು, ಸೀದಾ ಡಿಸ್ಚಾರ್ಜ್ ಆಗ್ತೀವಿ, ಸೀದಾ ಮನೆಗೆ ಬರ್ತೀವಿ, ನೆಕ್ಸ್ಟ್ ಡೇ ವರ್ಕಿಗೆ ಹೋಗ್ತೀವಿ. ದಟ್ ಈಸ್ ಒನ್ ಡಿಸ್ಚಾರ್ಜ್. ಅನದರ್ ಡಿಸ್ಚಾರ್ಜ್ ಏನಾಗುತ್ತೆ, ಈ ಥರ ಕೇಸಸ್ಸು. ಈಗ ಟ್ರ್ಯಾಕ್ಯೋಸ್ಟಮಿ ಇರುತ್ತೆ, ರೈಲ್ಸ್ ಟ್ಯೂಬ್ ಇರುತ್ತೆ, ಪ್ಯಾರಾಪ್ಲೀಸಿಕ್ ಕಂಡೀಷನ್ ಇರುತ್ತೆ, ಮೆಡಿಕಲ್ ಸಪೋರ್ಟ್ ಬೇಕಾಗತ್ತೆ, ಅವರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗತ್ತೆ, ICU ಸಪೋರ್ಟ್ ಬೇಕಾಗತ್ತೆ, ಅವರಿಗೆ ಸ್ಯಾಚುರೇಷನ್ ಕಮ್ಮಿ ಇರುತ್ತೆ, ಉಸಿರಾಟ ತೊಂದರೆ ಇರುತ್ತೆ, ಎಲ್ಲಿ ಡಾಕ್ಟ್ರುಗಳು, ನರ್ಸ್ಗಳು ಎಲ್ಲರೂ ಅವಶ್ಯಕತೆ ಇರುತ್ತೆ ಡಿಸ್ಚಾರ್ಜ್ ಆದಾಗ. ಆ ಥರ ಇದ್ದಾಗ ನಾವು ICUನ ಮನೇಲೂ ಕ್ರಿಯೇಟ್ ಮಾಡ್ತೀವಿ ಅಥವಾ ಇಲ್ಲಿ ಪೇಷಂಟ್ ಅಡ್ಮಿಟ್ ಮಾಡ್ಕೊಳ್ತೀವಿ. ಈಗ ಅವ್ರೇನು ಹೇಳ್ತಾರೆ, ಪೇಷಂಟ್ಗಳು ನಾವು ಪ್ರಾಣ ಉಳಿಸಿದ್ದೀವಿ, ನಿಮ್ಮ ಮನೆ ಕರ್ಕೊಂಡು ಹೋಗಿ ಅಂದ ತಕ್ಷಣ ಪೇಷಂಟ್ ಪಾರ್ಟಿ ನಿಮಗೆಲ್ಲ ಏನಾಗತ್ತಂದರೆ ಇವ್ರನ್ನ ಕರ್ಕೊಂಡೋಗಿ ನಾವು ಹೆಂಗೆ ನೋಡ್ಕೊಳೋದು, ಯಾವ ರೀತಿ ನೋಡ್ಕೊಳೋದು. ಇವಾಗೇನಾಗ್ಬಿಟ್ಟಿದೆ, ಮೊದಲಿನ ಥರ ಕೂಡು ಕುಟುಂಬ ಇರಲ್ಲ. ಮೊದಲಾದರೆ ಕೂಡು ಕುಟುಂಬ ಇರ್ತಾಯಿತ್ತು, 4 ಜನ ಸಹಾಯ ಮಾಡೋಕೆ ಇರ್ತಿದ್ರು. ಇವಾಗೇನಿಲ್ಲ, ಇಟ್ಸ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ಗಂಡ ಹೆಂಡತಿ 2 ಮಕ್ಳು ಇರ್ತಾರೆ, ರೈಟ್? ಅಥವಾ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅವ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅವ್ರು ಕೆಲ್ಸಕ್ಕೆ ಹೋಗಲಿಲ್ಲ ಅಂತಂದರೆ ಮನೆ ನಡೆಯಲ್ಲ. ಈ ಥರ ಸಂದರ್ಭಗಳು ಇದ್ದಾಗ ಏನಾಗುತ್ತೆ, ಪೇಷಂಟ್ನ ನೋಡ್ಕೊಳೋದು. ಯಾಕಂದರೆ ಯಾರು ನೀವೇನು ನರ್ಸ್ಗಳಲ್ಲ, ಮನೇಲಿ ಕೆಲಸ ಏನಾಗುತ್ತೆ, ಅವ್ರನ್ನ ಎತ್ತಿ ಕೂರಿಸೋ ಟೈಮ್ನಲ್ಲಿ ಏನಾದರೂ ತಪ್ಪಾಯ್ತು ಅಂದರೆ ಫ್ರ್ಯಾಕ್ಚರ್ಗಳು ಆಗ್ಬಿಡ್ತವೆ. ಹೌದೌದು, ಆಯಿತಾ? ಒಂದು ಪದ್ಧತಿ ಪ್ರಕಾರ ಈಗ ಊಟ ಮಾಡಿಸೋದು ಲೆಕ್ಕ ಹೇಳ್ತೀನಿ. ಊಟಕ್ಕೆ ಒಬ್ಬ ಪೇಷಂಟ್ನ ಎಷ್ಟು ಡಿಗ್ರಿನಲ್ಲಿ ಎತ್ತಿಬಿಟ್ಟು ಊಟ ಮಾಡಿಸ್ಬೇಕು ಅನ್ನೋದು ಒಂದು ಸಿಸ್ಟಮ್ ಇರುತ್ತೆ. ಕೆಲವು ಸಲ ಮಲ್ಕೊಂಡು ಊಟ ಮಾಡಿಸಿದ್ರೆ ಎದೆಯಲ್ಲಿದೆ ಲಂಗ್ಸಲ್ಲಿ ಹೊಟ್ಟೋಗುತ್ತೆ, ಆಸ್ಪಿರೇಷನ್ ಆಗುತ್ತೆ. ಈಗ ಕುಡಿಸ್ಬೇಕಾದ್ರೆ, ಗಂಜಿ ಕುಡಿಸ್ಬೇಕಾದ್ರೆ ಮಲಗಿದ ಪೊಸಿಷನ್ನಲ್ಲಿ ನೀವು ಕುಡಿಸಿದರೆ ಅದು ಹೊಟ್ಟೆಗೆ ಹೋಗಲ್ಲ, ಲಂಗ್ಸ್ಗೆ ಹೊಟ್ಟೋಗುತ್ತೆ. ಆಸ್ಪಿರೇಷನ್ ಅಂತ ಕರೀತಾರೆ. ಅದು ಊದೋದು ಕೊಟ್ಟು ಒದರೋ ತೊಗೊಂಡು ಅನ್ನಂಗೆ ಪ್ರಾಣಕ್ಕೆ ತೊಂದರೆ ಬಂದುಬಿಡುತ್ತೆ. ಇವಾಗ ನಮ್ಮಲ್ಲೇನಿದೆ, ಬೆಡ್ ಸೈಡ್ ಕೇರ್ ಗಿವರ್ಸ್ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರನ್ನ ನೋಡ್ಕೊಳಕ್ಕೆ ಇಟ್ಟಿರ್ತೇವೆ. ಈಗ ನಮ್ಮಲ್ಲಿ ಈ ಕಂಪ್ನಿ ಪ್ರಮೋಟರ್ಸ್ ಕೂಡ ಜಗನ್ನಾಥ್ ರಾವತ್ ಅಂತಿದ್ದಾರೆ. ಅವ್ರದ್ದು ಉದ್ದೇಶ ಏನಂದರೆ, ಅವ್ರ ಇಡೀ ಲೈಫ್ನ ಹಿರಿಯ ನಾಗರಿಕರಿಗೆ ಅಂತ ಒತ್ತಿಟ್ಬಿಟ್ಟಿದ್ದಾರೆ, ಸೀನಿಯರ್ ಸಿಟಿಸನ್ಸ್ಗೆ ಅಂತ. ನಾವು ಹಾಸ್ಪಿಟಲ್ ಕಟ್ಟೋಕ್ಕೆ ಇಷ್ಟಪಡಲ್ಲ, ಓಕೆ, ಬೇರೆ ಯಾವುದೂ ವ್ಯಾಪಾರ ಮಾಡೋಕ್ಕೆ ಇಷ್ಟಪಡಲ್ಲ. ಸೀನಿಯರ್ ಲಿವಿಂಗ್ ಅಂತ ಮಾಡ್ತಾಯಿದ್ದಾರೆ. 150 ಎಕರೆನಲ್ಲಿ ಭುವನೇಶ್ವರಲ್ಲಿ ಸೀನಿಯರ್ ಲಿವಿಂಗ್ ಅಂತ. ಈಗ ನಿಮ್ಮ ಥರ ನಮ್ಮ ಥರ ಯಾರಾದರೂ ಇಡೀ ಲೈಫಲ್ಲಿ ದುಡಿದು ಕಷ್ಟಪಟ್ಟು ನಾವು ಏನು ಮಾಡಬೇಕು, ನಾವು ಯಾವ ಥರ ಇರಬೇಕು ಅನ್ನೋದು ಯಾವುದೂ ಇರೋಲ್ಲ, ಓಕೆ. ಅಲ್ಲಿ ಸೀನಿಯರ್ ಲಿವಿಂಗ್ನಾಗ ಏನಂದರೆ, ಅವ್ರು ಬಂದುಬಿಟ್ಟು ಇದ್ಕೊಂಡು ಅವರು ಮನಸ್ಸಿಗೆ ಇಚ್ಛೆ ಜೀವನ ಮಾಡ್ಬೋದು. ಬೆಳಿಗ್ಗೆ ಆಟ ಆಡೋದು, ಜಿಮ್ಗೆ ಹೋಗೋದು, ಸಂಗೀತ ಮಾಡೋದು, ಭಜನೆ ಮಾಡೋದು, ಅವ್ರು ಯಾವ ಲೈಫ್ನಲ್ಲಿ ಏನು ಮಾಡಿಲ್ವೋ ಅದನ್ನು ಅಲ್ಲಿ ರೆಸಾರ್ಟ್ ಥರ ಇರುತ್ತೆ. ಅಲ್ಲಿ ಭುವನೇಶ್ವರಲ್ಲಿ ಸೀನಿಯರ್ ಲಿವಿಂಗ್ ಅಂತ. ಈಗ ಬ್ಯಾಂಗ್ಳೂರಿನಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಡೀ ಸಂಸ್ಥೆ ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಇರೋದು. ನಮಗೆ ಬೇರೆ ಯಾವುದೂ ಬಿಸ್ನೆಸ್ ಉದ್ದೇಶ ಇಲ್ಲ. ಯಾವುದೇ ಆಗಲಿ, ಸೀನಿಯರ್ ಲಿವಿಂಗ್ ಆಯಿತು, ಎಲ್ಡರ್ ಕೇರ್ ಆಯಿತು, ಟ್ರಾನ್ಸಿಷನ್ ಕೇರ್ ಆಯಿತು, ಪ್ರತಿಯೊಂದು ವಯಸ್ಸಾದವ್ರಿಗೆ ಅಂತ ಡೆಡಿಕೇಟ್ ಆಗಿರೋಂಥ ಸಂಸ್ಥೆ ಇದು. ನಮ್ಮಲ್ಲಿ ಜನರಲ್ ವಾರ್ಡ್ ಇದೆ, ನಮ್ಮಲ್ಲಿ ಟ್ವಿನ್ ಆಕ್ಯುಪೆನ್ಸಿ ಇದೆ, ನಮ್ಮಲ್ಲಿ ಇಂಡಿಪೆಂಡೆಂಟ್ ರೂಮ್ಸ್ ಇದೆ, ಪ್ರೈವೇಟ್ ರೂಮ್ಸ್ ಇದೆ, 24/7 ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, GDS ಇದ್ದಾರೆ, ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಅಂತಾರೆ, ಕೇರ್ ಟೇಕರ್ಸ್. ಅವ್ರು ನರ್ಸ್ಗಳಲ್ಲ, ಕೇರ್ ಟೇಕರ್ಸ್ ಅಂದರೆ ಅವರಿಗೆ ಪೇಷಂಟಿಗೆ ಸ್ನಾನ ಮಾಡಿಸೋದಾಯಿತು, ಅಥವಾ ಡಯಪರ್ ಚೇಂಜ್ ಮಾಡೋದಾಯಿತು, ಕೂರಿಸೋದಾಯಿತು, ನಿಲ್ಲಿಸೋದಾಯಿತು, ವೀಲ್ ಚೇರಲ್ಲಿ ಫಿಸಿಯೋಥೆರಪಿ ಕರ್ಕೊಂಡು ಹೋಗೋದಾಯಿತು, ಓಕೆ. ದೀಸ್ ಆರ್ ಆಲ್ ದ ಸರ್ವಿಸಸ್ ವಿಚ್ ದೇ ಡೂ ಇಟ್. ಈಗ ಅವರು ಅಟೆಂಡರ್ ಆಗಿ ಪೇಷಂಟ್ ಜೊತೆಗಿರ್ತಾರೆ ಹೊರತು ಇದೆಲ್ಲ ಮಾಡೋದಕ್ಕಾಗಲ್ಲ ಅವ್ರಿಗೆ, ಆಯಿತಾ? ಸೊ ಈ ಕೆಲಸ ಏನಿದೆ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಅಂತ ಮಾಡ್ತಾರೆ. ನಮ್ಮಲ್ಲಿ ರೂಮ್ ಚಾರ್ಜಸ್ ಇರುತ್ತೆ. ರೂಮ್ ಚಾರ್ಜಸ್ನಲ್ಲಿ ಏನು ಕವರೇಜ್ ಆಗುತ್ತೆ ಅಂದರೆ, ನಮ್ಮ ಡಾಕ್ಟ್ರುಗಳು ರೌಂಡ್ಸ್ ಬರೋದು ಫ್ರೀ ಇರುತ್ತೆ, ನರ್ಸಸ್ ಇರ್ತಾರೆ, ದೆನ್ GDSಗೆ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಸಪೋಸ್ ಇವರಿಗೆ ಡೆಡಿಕೇಟೆಡ್ GDA ಬೇಕು ಅಂದರೆ ಅದಕ್ಕೆ 800 ರೂಪೀಸ್ ಪರ್ ಡೇ ಚಾರ್ಜ್ ಮಾಡ್ತೇವೆ. ಸಪೋಸ್ ಇವ್ರಿಗೆ ಡೆಡಿಕೇಟೆಡ್ 24 hours ಅದೇ ಪೇಷಂಟ್ಗೋಸ್ಕರನೇ ಇರಬೇಕು ಅಂದರೆ 800 ರೂಪೀಸ್ ಪರ್ ಡೇ ಇರುತ್ತೆ. ಸಪೋಸ್ 2-3 ಪೇಷಂಟ್ಗಳಿಗೆ ನೋಡ್ಕೊಳೋ GDA ಇವ್ರ ಜೊತೆಗೆ ಇರಬೇಕು ಅಂತಂದರೆ ಅದಕ್ಕೊಂದು ಪ್ರೈಸ್ ಇರುತ್ತೆ, ಓಕೆ. ನಮ್ಮಲ್ಲಿ 24/7 GDA ಅಸಿಸ್ಟೆಂಟ್ ಕೊಡ್ತಾರೆ, ಓಕೆ. ರೂಮ್ ಚಾರ್ಜಸ್ ಇದರಲ್ಲಿ ಸೇರ್ಕೊಳಲ್ಲ, GDAದು ರೂಮ್ ಚಾರ್ಜಸ್ನಲ್ಲಿ ಸೇರ್ಕೊಳಲ್ಲ, ಓಕೆ. GDA ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಅದಾದಮೇಲೆ ಇವ್ರಿಗೋಸ್ಕರ ನ್ಯೂರಾಲಜಿಸ್ಟ್ನೇನನ್ನು ಕರೆಸಿದರೆ
ಈ ಹಾಸ್ಪಿಟ್ಲಿಗೆ ಇವ್ರನ್ನ ನೋಡೋದಕ್ಕೆ ನ್ಯೂರಾಲಜಿಸ್ಟ್ಗಳೇನಾದರೂ ಬಂದರೆ, ಯಾಕಂದರೆ ನ್ಯೂರಾಲಜಿಸ್ಟ್ ಸೂಪರ್ ಸ್ಪೆಷಾಲಿಟಿ ಅವ್ರು ಇರ್ತಾರೆ, ಅವನೇನು ದಿನ ಕರೆಸೋದು ನೆಸೆಸಿಟಿ ಇರಲ್ಲ. ನಮ್ಮ ಡಾಕ್ಟ್ರುಗಳು ನೋಡ್ತಾ ಇರ್ತಾರೆ. ಯಾವಾಗಾದರೂ ನಮಗೇನಾದರೂ ಅವ್ರದ್ದು ಒಪಿನಿಯನ್ ಬೇಕು ಅಂದಾಗ ನ್ಯೂರಾಲಜಿಸ್ಟ್ನ ಕರೆಸ್ತೇವೆ. ಕರೆಸ್ಬಿಟ್ಟು ತೋರಿಸ್ಬಿಟ್ಟು ಅದು ಏನು ಒಪಿನಿಯನ್ ಇದೆ ನಮ್ಮ ಡಾಕ್ಟ್ರುಗಳ್ಗೆ ಹೇಳ್ತಾರೆ, ಅವರು ಮೆಡಿಕೇಷನ್ ಚೇಂಜ್ ಮಾಡ್ತಾರೆ, ಆ ಟ್ರೀಟ್ಮೆಂಟ್ ಹೋಗ್ತಾ ಇರುತ್ತೆ. ಯಾವಾಗಾದರೂ ನಾವು ಈ ಸ್ಪೆಷಲಿಸ್ಟ್ ಡಾಕ್ಟ್ರುಗಳನ್ನ ಕರೆಸಿದಾಗ ದಟ್ ಈಸ್ ಗೋಯಿಂಗ್ ಟು ಬಿ ಬಿಲ್ಡ್. ಆಮೇಲೆ ನಮ್ಮಲ್ಲಿ ಫಾರ್ಮಸಿ ಇದೆ. ಮೆಡಿಸಿನ್ಸ್ ಏನೇ ಮೆಡಿಸಿನ್ಸ್ ತೊಗೊಳ್ತಾರೋ ಫಾರ್ಮಸಿನಲ್ಲಿ ಬಿಲ್ ಆಗ್ತಾ ಇರುತ್ತೆ. ಅದು ಕ್ರೆಡಿಟಲ್ಲಿ ಹೋಗ್ತಾ ಇರುತ್ತೆ. ಅದೇನು ಹಣ ಕೊಟ್ಬಿಟ್ಟು ತೊಗೋಬೇಕು ಅಂತ ಇರಲ್ಲ, ಕ್ರೆಡಿಟಲ್ಲಿ ಹೋಗ್ತಾ ಇರುತ್ತೆ, ಒಂದೇ ಟ್ರಿಪ್ಲೇ ಹೋಗುತ್ತೆ. ಈಗ ಲ್ಯಾಬ್ರೇಟ್ರಿ ಇದೆ, ವಿ ಹ್ಯಾವ್ ಅ ಲ್ಯಾಬ್ರೇಟ್ರಿ. ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ, ಅದನ್ನು ನೀವು ನೋಡ್ತೀರಾ. ಅದಾದಮೇಲೆ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ, ಸ್ವಾಲೋ ಥೆರಪಿಸ್ಟ್ ಇದ್ದಾರೆ. ಸ್ಪೆಷಲಿ ಇವ್ರಿಗೆ ಸಮಸ್ಯೆ ಬರೋಲ್ಲ, ಯಾಕಂತಂದರೆ ಲೋಯರ್ ಬಾಡಿ ಪ್ಯಾರಾಪ್ಲೀಸಿಯಾ ಇರೋದ್ರಿಂದ ನುಂಗೋದಾಗಲಿ ಮಾತಾಡೋದಾಗಲಿ ಆ ಸಮಸ್ಯೆ ಇಲ್ಲ ಅವ್ರಿಗೆ, ಆಯಿತಾ. ಈವನ್ ವಿ ಹ್ಯಾವ್ ಅನ್ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ. ಸ್ಪೀಚ್ ಥೆರಪಿಸ್ಟ್ ಅಂದರೆ ಇವ್ರಿಗೆ ಪ್ಯಾರಾಪ್ಲೀಸಿಯಾ ಆಗಿರೋದ್ರಿಂದ ಅವ್ರಿಗೆ ಸಮಸ್ಯೆ ಬರೋಲ್ಲ. ಬಟ್ ಸ್ಟ್ರೋಕ್ ಆಗಿದ್ದರೆ ಅವ್ರಿಗೆ ನುಂಗೋಕ್ಕೂ ಆಗೋಲ್ಲ, ಕುಡಿಯೋಕ್ಕೂ ಆಗೋಲ್ಲ, ಮಾತಾಡೋಕ್ಕಾಗಲ್ಲ. ಓಕೆ, ಈ ಥರ ಸಮಸ್ಯೆ ಇರೋರಿಗೆ ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ ಅಂತ ನಾವು ಮಾಡ್ತೇವೆ. ಅದಾದಮೇಲೆ ನಮ್ಮಲ್ಲಿ ಆಯುರ್ವೇದ ಇದೆ, ಆಯುರ್ವೇದ ಪಂಚಕರ್ಮ ಥೆರಪೀಸ್ ಎಲ್ಲ ಮಾಡ್ತೇವೆ. ಸೊ ಪಂಚಕರ್ಮ ಥೆರಪೀಸ್ ಅಂತಂದಾಗ ಫಾರ್ ಎಕ್ಸಾಂಪಲ್ ಸ್ಟ್ರೋಕ್ ಪೇಷಂಟ್ಸ್ಗೆ ಅಭ್ಯಂಗ ಇರುತ್ತೆ, ಡಿಟಾಕ್ಸ್ ಇರುತ್ತೆ, ಕಟಿಬಸ್ತಿ ಇರುತ್ತೆ, ಗ್ರೀವಾ ಬಸ್ತಿ ಇರುತ್ತೆ. ಓಕೆ, ಇವೆಲ್ಲ ಪಂಚಕರ್ಮ ಥೆರಪಿ 3000 ವರ್ಷಗಳ ಹಿಂದೆ ಇರೋಂಥ ಆಯುರ್ವೇದ ಪಂಚಕರ್ಮ ಥೆರಪೀಸ್ ನಮ್ಮಲ್ಲಿದೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಬಂದಿದ್ದೀರಾ, ರಿಪೋರ್ಟ್ಸ್ ತೋರಿಸಿದ್ದೀರಾ, ಪೇಷಂಟ್ ಆ್ಯಕ್ಚುಲಿ ನಮ್ಮಲ್ಲಿ ಅಡ್ಮಿಷನ್ಗೆ ಬಂದಾಗ ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಏನು ಮಾಡ್ತಾರೆ, ನಮ್ಮ ಜೀರಿಯಾಟ್ರಿಕ್ ಡಾಕ್ಟ್ರ್ ಆಗಲಿ ಆಯುರ್ವೇದಿಕ್ ಡಾಕ್ಟ್ರ್ ಆಗಲಿ ಇವರೆಲ್ಲ ಆ ಪೇಷಂಟನ್ನ ನೋಡಿ ಈ ಪೇಷಂಟಿಗೆ ನಾವೆಲ್ಲ ಏನೆಲ್ಲ ಮಾಡಿದರೆ ಅವರು ಬೇಗ ರಿಕವರಿ ಆಗ್ತಾರೆ ಅನ್ನೋದು ನಾವು ಡಿಸೈಡ್. ಅದನ್ನು ನಮ್ಮಲ್ಲಿ ಏನು ಹೇಳ್ತೀವಿ ಅಂತಂದರೆ ಕೇರ್ ಪ್ಲ್ಯಾನ್ ಅಂತೇವೆ. ಪೇಷಂಟ್ನ ಪರೀಕ್ಷೆ ಮಾಡಿದ ಮೇಲೆ ಒಂದು ಕೇರ್ ಪ್ಲ್ಯಾನ್ ರೆಡಿ ಆಗುತ್ತೆ. ಈ ಕೇರ್ ಪ್ಲ್ಯಾನ್ನಲ್ಲಿ ನ್ಯೂರಾಲಜಿಸ್ಟ್ ಏನು ಮಾಡಬೇಕು, ಜನರಲ್ ಡಾಕ್ಟ್ರ್ ಏನು ಮಾಡಬೇಕು, ಇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು. ನಮ್ಮಲ್ಲಿ ರಿಕವರಿಕ್ಸ್ ಅಂತಿದೆ, ಅದು ಎಲೆಕ್ಟ್ರೋಡ್ಸ್ ಎಲ್ಲ ಬ್ರೈನ್ ಮೇಲೆ ಇಟ್ಬಿಟ್ಟು ಯಾವ ಪಾರ್ಟ್ ಆಫ್ ದ ಬ್ರೈನ್ ಹಾಳಾಗಿದೆ ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋ ರಿಕವರಿಕ್ಸ್ ಇದೆ. ನಮ್ಮಲ್ಲಿ ಒಂದು ಇನ್ಸಿಡೆಂಟ್ ಏನಂದರೆ, ನಾಸಿಕ್ಲಿಂದ ಒಬ್ಬ ಪೇಷಂಟ್ ಬಂದಿದ್ದರು. 20 ವರ್ಷದಿಂದ ಅವ್ರಿಗೆ ಸ್ಟ್ರೋಕ್ ಆಗಿದೆ, 20 ವರ್ಷದಿಂದ ಅವ್ರು ನಡೆದಿಲ್ಲ. ಆ ಪೇಷಂಟ್ನ ಕರ್ಕೊಂಬಂದು ರಿಕವರಿಕ್ಸ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ 3 ದಿವಸದಲ್ಲಿ ಹಿ ವಾಸ್ ಏಬಲ್ ಟು ವಾಕ್. 3 ದಿವಸದಲ್ಲಿ ಸಪೋರ್ಟ್ ಕೊಟ್ಟರೆ ಅವರು ಹೆಜ್ಜೆ ಹಾಕ್ಕೊಂಡು ನಡೆದುಬಿಟ್ರು. ಇವರಿಗೆ ಬ್ರೈನಿಗೆ ಟ್ರೀಟ್ಮೆಂಟ್, ದಟ್ ಈಸ್ ರಿಕವರಿಕ್ಸ್ ಅನ್ನೋದಕ್ಕೆ, ಅದು ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ. ರೀಕ್ಯಾನಲೈಸೇಷನ್ ಅಂತಾರೆ, ಬ್ರೈನ್ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಗೊತ್ತಿದ್ರೆ ಅದೇನು ಮಾಡುತ್ತೆ ಅಂದರೆ, ಇಲ್ಲಿಂದ ಈ ಕಡೆ ಹೋಗೋದಕ್ಕಿಂತ ಬ್ಲಡ್ನ ಈ ಕಡೆಗಿಂತ ಕಳಿಸ್ಕೊಡುತ್ತೆ. ದಟ್ಸ್ ಅ ಬ್ರೈನ್ ಟ್ರೈನಿಂಗ್. ಓಕೆ, ರೀಕ್ಯಾನಲೈಸೇಷನ್ ಅಂತ ಹೇಳ್ತಾರೆ. ಸೊ ಅದೊಂದಿದೆ. ಆಯುರ್ವೇದ ಪಂಚಕರ್ಮ ಥೆರಪಿ ಇದೆ. ನಮ್ಮಲ್ಲಿ ಇರೋದನ್ನೆಲ್ಲ ನಿಮ್ಮ ಪೇಷಂಟ್ ಮೇಲೆ ಬಳಸ್ತೀವಿ ಅಂತ ಅನ್ಕೋಬಿಡಿ. ಏನು ಅವಶ್ಯಕತೆ ಕಸ್ಟಮೈಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಪೂರಾ ಬೆಡ್ ರಿಡನ್ ಕೇಸ್ ಬರುತ್ತೆ, ಪೂರಾ ಹಾಸಿಗೆನಲ್ಲೇ ಎಲ್ಲ ಆಗಬೇಕು, ಬೆಡ್ ರಿಡನು, ವಯಸ್ಸು 92 ಈ ಥರ ಇರುತ್ತೆ ಕೇಸು. ಅವ್ರಿಗೆ ನಾವು ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಫಿಸಿಯೋಥೆರಪಿ ಕೊಟ್ಟು ಏನು ಮಾಡ್ಬೇಕು ಹೇಳಿ? ಇಟ್ಸ್ ಅನ್ನೆಸೆಸರಿ ಅಲ್ವಾ? ಅವಾಗ ಏನು ಮಾಡ್ತೀವಿ, ಫಿಸಿಯೋಥೆರಪಿನ ಬೆಡ್ ಸೈಡ್ ಫಿಸಿಯೋಥೆರಪಿ ಅಂತ ಹೇಳ್ಬಿಟ್ಟು ಯಾವುದೇ ಪೇಷಂಟ್ ಆಗಲಿ ಮಲಕ್ಕೊಂಡೇ ಇರಬೇಕಾದ್ರೆ ತಿಂಗಳಾನ್ಗಟ್ಲೆ ಮಲಕ್ಕಿದ್ದಾಗ ರಿಸ್ಕ್ ಏನಂದರೆ ಬೆಡ್ ಸೋರ್ಸ್ ಆಗುತ್ತೆ. ಬೆಡ್ ಸೋರ್ಸ್ ಆಗುತ್ತೆ. ಅದಕ್ಕೆ ವಿ ಗಿವ್ ಏರ್ ಬೆಡ್. ನಮ್ಮಲ್ಲಿ ಏರ್ ಬೆಡ್ ಹಾಕ್ತೇವೆ, ಏರ್ ಬೆಡ್ ಹಾಕಿರ್ತೇವೆ. ಅದೊಂದೇ ಅಲ್ಲದೆ ಈವನ್ ಏರ್ ಬೆಡ್ಡಲ್ಲಿದ್ದರೂ ಕೂಡ ಬೆಡ್ ಸೋರ್ಸ್ ಆಗುತ್ತೆ. ಈ ನರ್ಸ್ಗಳು GDA ಏನು ಮಾಡ್ತಾರೆ, ಅವ್ರನ್ನ ಹೊರಳಿಸ್ತಾ ಇರಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊರಳಿಸ್ತಾ ಇರಬೇಕು. ಬೆಡ್ ಸೋರ್ಸ್ಗೆ ಅಂತ ನಮ್ಮಲ್ಲಿ ಲೇಸರ್ ಥೆರಪಿ ಇದೆ. ಬೆಡ್ ಸೋರ್ಸ್ಗೆ ಅಂತ ಲೇಸರ್ ಥೆರಪಿ ಇದೆ. ಸ್ಕ್ಯಾನರ್ಲಿಂದ ಆ ಬೆಡ್ ಸೋರ್ನ ಗಾಯನ ವಾಸಿ ಮಾಡೋಂಥ ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ಓಕೆ, ಅದನ್ನು ಉಪಯೋಗಿಸ್ತೀವಿ. ಕೆಲವು ಸಲ ಬೆಡ್ ಸೋರ್ ತುಂಬ ಜಾಸ್ತಿ ಇದ್ದರೆ ಸರ್ಜನ್ಸ್ ಬರ್ತಾರೆ. ಸರ್ಜನ್ಸ್ ಬಂದ್ಬಿಟ್ಟು ಡಿಬ್ರೈಡ್ಮೆಂಟ್ ಅಂತಾರೆ. ಡಿಬ್ರೈಡ್ಮೆಂಟ್ ಅಂತಂದರೆ ಕೆಲವು ಸಲ ಆ ಏರಿಯಾದಲ್ಲಿ, ಆ ಮಾಂಸದಲ್ಲಿ ಅದನ್ನು ಕೆರೆದ್ಬಿಟ್ಟು ಡಿಬ್ರೈಡ್ಮೆಂಟ್ ಅಂತ ಮಾಡಿ, ಅದು ಗೊತ್ತು ನನಗಿರುತ್ತೆ, ಡಿಬ್ರೈಡ್ಮೆಂಟ್ ಮಾಡ್ತಾರೆ. ಡಿಬ್ರೈಡ್ಮೆಂಟ್ ಅಂತಂದರೆ ಆ ಹಾಳಾಗಿದ್ದು ಚರ್ಮನ, ಹಾಳಾಗಿದ್ದನ್ನೆಲ್ಲ ಸ್ವಚ್ಛ ಮಾಡಿ
ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ತಾರೆ. ಇಟ್ಸ್ ಕಾಲ್ಡ್ ಡಿಬ್ರೈಬ್ಮೆಂಟ್ ಅಂತಂದರೆ ಇದೆಲ್ಲ ಕೀವು ಅದು ಇದೆಲ್ಲ ಇರುತ್ತೆ ಅಲ್ಲಿ, ಅದನ್ನು ಸ್ವಚ್ಛ ಮಾಡಿ ಫ್ರೆಶ್ ಆಗಿ ಇಂಜುರಿ ಮಾಡಿ ಅದಕ್ಕೆ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಅದನ್ನು ಕಾಪಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಸರ್ಜನ್ ಮಾಡ್ತಾರೆ. ನರ್ಸಿಂಗ್ನವರು ಎವ್ರಿ ಡೇ ಡ್ರೆಸ್ಸಿಂಗ್ ಮಾಡ್ತಾರೆ. ಬೆಡ್ ಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಲೇ ಇದು ದೊಡ್ಡ ಸಮಸ್ಯೆ. ಅದಕ್ಕೆ ಕೆಲವು ಸಲ ಆಗುತ್ತೆ, ಕೆಲವು ಸಲ ಏನಾಗುತ್ತೆ, ಹೊರಳಿಸ್ಬೇಕು ಆಯಿತಾ, ಹೊರಳಿಸ್ಬೇಕು. ಅದಾದಮೇಲೆ ಇನ್ನೊಂದೇನೆಂದರೆ ಬೆಡ್ ಸೋರ್ ಆದಾಗ ಈವನ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಊಟದಲ್ಲೂ ಕೂಡ ಬದಲಾವಣೆ ಬರಬೇಕು. ಎಲ್ಲ ಮೊಸರನ್ನ ಕೊಡೋಂಗಿಲ್ಲ, ಕೆಲವು ಸಲ ಪ್ರೋಟೀನ್ ಕೊಡಬೇಕಾಗತ್ತೆ, ಕೊಲೆಜನ್ ಡೆವಲಪ್ ಆಗೋದಕ್ಕೆ ಪ್ರೋಟೀನ್ ಕೊಡಬೇಕಾಗತ್ತೆ. ಇವೆಲ್ಲ ಸರಿಯಾದ ಊಟ ತಿಂಡಿ ಕೊಡಬೇಕಾಗತ್ತೆ. ಲೇಸರ್ ಥೆರಪಿ ಕೊಡಬೇಕಾಗತ್ತೆ. ನಮ್ಮಲ್ಲಿ ಇನ್ಸಿಡೆಂಟ್ಸ್ ಏನಂದರೆ ಇಷ್ಟಿಷ್ಟು ಅಗಲ ಬೆಡ್ ಸೋರ್ನವ್ರು ಬಂದುಬಿಟ್ಟು ಕೂಡ್ಕೊಂಡು ಶ್ರಿಂಕ್ ಆಗಿ ಈ ಲೆವೆಲಿಗೆ ಬಂದಿದ್ದಾರೆ. ನಿಮಗೆ ಯು ಕ್ಯಾನ್ ಸಿ ಇನ್ ದ ವಾರ್ಡ್ಸ್ ಆಯಿತಾ. ಸೊ ದೆರ್ ಈಸ್ ಕಂಪ್ರೆನ್ಸಿವ್ ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ನಾವು ಕೊಡ್ತೇವೆ. ಓಕೆ, ಸೊ ಯಾವ ಥರದ್ದು ಇದ್ರೂ ನಮ್ಮ ಡಾಕ್ಟರ್ಸ್ ಎಲ್ಲ ಕೆಪಾಸಿಟಿ ಇದೆ, ಅವ್ರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ದೆರ್ ಇಸ್ ನೋ ಪ್ರಾಬ್ಲಮ್ ಅಬೌಟ್ ಇಟ್. ಫೈನಾನ್ಷಿಯಲ್ ಕೌನ್ಸಿಲಿಂಗ್ ಎಲ್ಲ ನೀವು ಮೇಲೆ ಹೋಗ್ಬಿಟ್ಟು ವಾರ್ಡ್ಸ್ ಎಲ್ಲ ನೋಡಿಕೊಂಡು ನೀವು ಬಂದ ಮೇಲೆ ವಿ ಕ್ಯಾನ್ ಟೆಲ್ ದ ಪ್ರೈಸಸ್. ನಮ್ಮ ಜನರಲ್ ಆಕ್ಯುಪೆನ್ಸಿ ಎಷ್ಟಿರುತ್ತೆ, ಜನರಲ್ ವಾರ್ಡ್ ಚಾರ್ಜಸ್ ಎಷ್ಟಿರುತ್ತೆ, ಪ್ರೈವೇಟ್ ವಾರ್ಡ್ ಎಷ್ಟಿರುತ್ತೆ, ನಿಮ್ಮ ಪೇಯಿಂಗ್ ಕೆಪಾಸಿಟಿ ಆಗಿರುತ್ತೆ. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಈವನ್ ಇಟ್ ಗೋಸ್ ಇನ್ ಅ ವೆರಿ ಹೆವಿ ಪ್ರೈಸಸ್. ಓಕೆ, ಇದೇ ಕೆಲವು ಸಲ ಒಂದು ತಿಂಗಳಲ್ಲಿ ನೀವು ಯಾವುದೋ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿದ್ದರೆ ಕೆಲವು ಬರ್ತಾರೆ 15 ಲಕ್ಷ ಖರ್ಚು ಮಾಡಿದ್ದೀವಿ, 10 ಲಕ್ಷ ಖರ್ಚು ಮಾಡಿದ್ದೀವಿ ಅಂತ ಬರ್ತಾರೆ. ಅಂದರೆ ಅವ್ರ ಜೇಬೆಲ್ಲ ದೊಡ್ಡ ಆಸ್ಪತ್ರೆಯಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ಟು ಸರ್ ನಮ್ಮ ಹತ್ರ ಏನೂ ದುಡ್ಡು ಇಲ್ಲ, ನಮ್ಮ ಪೇಷಂಟ್ನ ಕಾಪಾಡಿ ಅಂತ ಬರೋ ಜನ ನಮ್ಮ ಹತ್ರ ಇರ್ತಾರೆ. ಆದರೆ ನಮ್ಮ ಹಾಸ್ಪಿಟ್ಲು ಉಳಿಬೇಕು, ನಾವು ಸೇವೆ ಮಾಡಬೇಕಂದ್ರೆ ನಮಗೂ ಖರ್ಚಿರುತ್ತೆ ಅಲ್ವಾ. ಸೊ ಯು ಪೀಪಲ್ ಸಮಾಧಾನವಾಗಿ ನೀವು ಫೆಸಿಲಿಟಿ ನೋಡ್ಕೊಂಬನ್ನಿ. ಯು ಪ್ಲೀಸ್ ಹ್ಯಾವ್ ಅ ಲುಕ್ ಅಟ್ ದ ಫೆಸಿಲಿಟಿ. ಆಮೇಲೆ ಆಯುರ್ವೇದ ತೋರಿಸ್ತಾರೆ, ದೆನ್ ಡಿಪಾರ್ಟ್ಮೆಂಟ್, ಆಮೇಲೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ತೋರಿಸ್ತಾರೆ. ದೆನ್ ಕೆಳಗಡೆ ಒ ಪಿ ಡಿ, ಇದೆಲ್ಲ ಒ ಪಿ ಡಿ ಕನ್ಸಲ್ಟೇಷನ್. ಆರ್ಥೋಪೆಡಿಕ್ ಸರ್ಜನ್ ಬರ್ತಾರೆ, ಗೈನಕಾಲಜಿಸ್ಟ್ ಬರ್ತಾರೆ, ಇದು ಒ ಪಿ ಡಿ ಸೆಕ್ಷನ್ ಇದೆ, ಫಾರ್ಮಸಿ ಇದೆ. ನಮ್ಮಲ್ಲಿ 45,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದು. ಬೇಸ್ಮೆಂಟ್, ಗ್ರೌಂಡ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸರ್, ಈಗ ನಾವು ಡಾಕ್ಟರ್ನ ಮಾತಾಡ್ಸಿದ್ವು, ಅವರೊಂದು ಇದು ಒಂದು 5 to 6 months ಬೇಕು ಅಂತ ಹೇಳಿದ್ದಾರೆ. ಈಗ ನಮ್ಮ ಪೇಷಂಟ್ ಏನಿದ್ದಾರೆ ಅದೇ ಥರ ಪೇಷಂಟು ಸುಮಾರು ಜನ ಇದ್ದಾರೆ ಇಲ್ಲಿ. ಹೌದು, ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೇನ ಇಂಪ್ರೂವ್ಮೆಂಟ್ಸು? ಡೆಫಿನೆಟ್ಲಿ, ನೀವು ನಂಬ್ತಿರೋ ಇಲ್ಲ, ಮೊನ್ನೆ ಐ ಥಿಂಕ್ ಐ ಕ್ಯಾನ್ ಶೇರ್ ಯು ದ ಯೂಟ್ಯೂಬ್. ಅವ್ರ ಮೀಡಿಯಾದವ್ರು ಬಂದು ಶೂಟ್ ಮಾಡಿ ನಿಮ್ಮ ಥರನೇ ಪುಟ್ ಇಟ್ ಇನ್ ದ ಯೂಟ್ಯೂಬ್. ಓಕೆ, ಸ್ಟ್ರೋಕ್ ಡೇ ಅಂತ ಮಾಡಿದ್ವಿ. ಅಕ್ಟೋಬರ್ 29ನೇ ತಾರೀಕು ಸ್ಟ್ರೋಕ್ ಡೇ ಅಂತ ಮಾಡಿದ್ವಿ. ಅವತ್ತು 29 ಪೇಷಂಟ್ಗಳು ಈ ನಮ್ಮಲ್ಲಿ ರಿಕವರಿ ಆಗಿ ವಾಸಿಯಾಗಿ ಹೋದವ್ರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ನಿಮಗೆ ಹೆಂಗೆ ಅನಿಸುತ್ತೆ, ಇವಾಗ ನಿಮ್ಮ ಜೀವನ ಹೆಂಗಿದೆ ಅಂತ ಕೇಳಿ ಒಂದು ಸಂಭ್ರಮ ಮಾಡಿ ವಾಕಥಾನ್ ಅಂತ ಮಾಡಿ ವಿ ಹ್ಯಾವ್ ಡನ್ ಆಲ್ ದ್ಯಾಟ್. ಓಕೆ ಸರ್. ಸಿ, ಇದು ಒಂದು ಏನೋ ಗೊತ್ತಾ ಸರ್, ನಿಮಗೆ ಪೇಷಂಟಿಗೆ ಪೇಷನ್ಸ್ ಇರಬೇಕು. ಓಕೆ, ಪೇಷಂಟಿಗೆ ವಿಲ್ ಪವರ್ ಇರಬೇಕು. ನಾನು ಹಾಗೇ ಆಗ್ತೀನಿ ಅಂತ ಅಲ್ಲ, ಅದೊಂದು ಅಂತ. ಅದಾದಮೇಲೆ ನಾವೆಲ್ಲರಿಗಿಂತ ಮೇಲೊಬ್ಬ ಡಾಕ್ಟ್ರ್ ಇದ್ದಾರೆ, ಆ ಡಾಕ್ಟ್ರು ನಮ್ಮನ್ನು ಮಾತಾಡಿಸ್ಬೇಕು ಆಯಿತಾ. ನಮ್ಮ ಕಡೆಯಿಂದ ಸರ್ವ ಪ್ರಯತ್ನ ಇರುತ್ತೆ. ನೀವು ಕಣ್ಣಾರ ನೀವು ನೋಡ್ತಾ ಇರ್ತೀರ, ಯಾಕಂದರೆ ಪೇಷಂಟ್ ಜೊತೆ ನೀವು ಇರ್ತೀರ. ಹಾಗಂತ ಹೇಳ್ಬಿಟ್ಟು ನಮ್ಮಲ್ಲಿ ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳೋಕ್ಕೆ ಕೂತಿಲ್ಲ. ನಮ್ಮಲ್ಲಿ ಕೆಲವೊಂದು ಅಡಚಣೆಗಳು ಇರ್ತವೆ. ಅದು ಏನೇ ಅಡಚಣೆಗಳಿದ್ದು ಏನೇ ಸಮಸ್ಯೆ ಇದ್ರೂ ನನ್ನ ನೋಟಿಸಿಗೆ ತೊಗೊಂಬನ್ನಿ. ಓಕೆ, ವಿ ವಿಲ್ ಫಿಕ್ಸ್ ಇಟ್. ಓಕೆ, ಈಗ ಹೆಂಗೆ ಯಾವುದೇನೇ ಆಗಲಿ ಇಡೀ ದೇಶ ನರೇಂದ್ರ ಮೋದಿ ಅವ್ರು ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ಲ ಸರಿಗಿದೆಯಾ? ಇಲ್ಲ. ಓಕೆ, ನಾವೆಲ್ಲ ಪ್ರಯತ್ನ ಮಾಡಿ ಪೇಷಂಟ್ ಅಟೆಂಡರ್ ಆಗಲಿ, ನೀವಾಗಲಿ, ನಾವಾಗಲಿ ಎಲ್ಲರೂ ಸೇರಿ ಆ ಪೇಷಂಟ್ನ ಸುಧಾರಿಸ್ಬೇಕು. ಓಕೆ, ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲೂ ನಿಮ್ಮ ಕೋಆಪರೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಓಕೆ, ಈಗ ಕೆಲವು ಸಲ ಐ ವಾಂಟ್ ಟು ಟೆಲ್ ಯು ದ ಫ್ಯಾಕ್ಟ್ ಆಯಿತಾ. ನಮ್ಮಲ್ಲಿ 90% ನಾವು ಸುಧಾರಣೆ ಮಾಡಿಕೊಂಡು 90% ನಾವು ಪಕ್ಕ ಇದ್ರೂ ಒಂದು 10% ಎಲ್ಲೋ ಅಂತಲ್ಲಿ ಮಿಸ್ ಹೊಡೆದಿರುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ ಆಯಿತಾ. ಸೊ ಆ 90% ನಾವು ಪ್ರಾಮಿಸ್ ಮಾಡ್ತೇವೆ, ವಿ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ವಿ ಹ್ಯಾವ್ ಎ ವೆರಿ ಗುಡ್ ಡಾಕ್ಟರ್ಸ್, ವಿ ಹ್ಯಾವ್ ಎ ವಿಸಿಟಿಂಗ್ ಕನ್ಸಲ್ಟೆಂಟ್ಸ್. ತುಂಬ ಚೆನ್ನಾಗಿ ಪೇಷಂಟ್ನ ನೋಡ್ಕೋಬೋದು. ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಓಕೆ.